ಕನ್ನಡಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಅದರ ಹೊಸ ಥರ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ಮಾಡಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಥರ ತಿರ್ತೀನಿ. ಹೋದ ವಿಡಿಯೋ ನಿಮಗೆ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಥರ ತಿರ್ತೀನಿ. ನೀವು ಏನಪ್ಪ 20 ನಿಮಿಷ ಮಾಡ್ತೀನಿ, ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಮಾಡ್ತಾನೆ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ಬೋದು ಕೆಲವು. ನಾನು ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಂತ ಸಾರಿ. ಸಂಡೇ ಬಿಗ್ ಬಾಸ್ ಇತ್ತು, ಬಿಗ್ ಬಾಸ್ ನೋಡ್ತಿದ್ದೆ. ಸ್ಯಾಟರ್ಡೇ ಎಲ್ಲೋ ಆಚೆ ಹೋಗಿದ್ದು. ನಿನ್ನೆ ಶಾರ್ಟ್ಸ್ ಹಾಕಿದ್ದೀನಿ 2, ನೋಡಿ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ. ಸಾರಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಇದರ ಹೆಸರು ಏನು ಅಂದರೆ ಅಲ್ಲಿಯ ಊಟ ನಿಧಿ. ಓಕೆ, ಇವನು ಇದರಲ್ಲಿ 3 ಜನ ಕ್ಯಾರೆಕ್ಟರ್ಸ್ ಇದ್ದಾರೆ: ರಾಜು, ಕುಮಾರ್, ಸೋಮು. ರಾಜು ಹೆಂಗು ಅಂದರೆ ದ ಮಾಸ್ಟರ್ ಮೈಂಡ್. ಇವನು ಅಲ್ಲಿಯ ಬಾಕ್ಲೆಟ್ ಪೇಪರ್ ನೋಡಿ ಅದು ನಿಧಿಯೇ ನಕ್ಷೆ ಎಂದು ಎಲ್ಲರನ್ನು ನಂಬಿಸುತ್ತಾನೆ, ಹಂಗಿವನು. ಓಕೆ, ನಂಬರ್ 2 ದ ಟೆಕ್ನಿಕಲ್ ಫಿಯರ್ಫುಲ್. ಇದನ್ನು ಮೆಟಲ್ ಡಿಟೆಕ್ಟರ್ ಬದಲು ಹಳೆಯ ರೇಡಿಯೋ ಹಿಡಿದು ಬರುತ್ತಾನೆ. ಸೋಮು ನಿಧಿ ಸಿಕ್ಕರೆ ಅದರಲ್ಲಿ ಎಷ್ಟು ತಿಂಡಿ ತಗೋಬಹುದು ಅಂತಾನೆ ಲೆಕ್ಕ ಹಾಕುತ್ತಾನೆ ಅಂತ. ಅಷ್ಟು ತುಂಬ ಹಿಂಗಿದೆ. ಸನ್ನಿವೇಶ ಹೆಂಗಿದೆ ಅಂದರೆ ಹಳೆಯ ಮರದ ಕೆಳಗೆ ರಾಜು ಒಂದು ಹರಿದ ಪೇಪರ್ ಹಿಡಿದು ಬಿಲ್ಡಪ್ ಕೊಡುತ್ತಿದ್ದಾನೆ. ರಾಜು: ನೋಡಿ ಕುಮಾರ್, ಸೋಮು, ಇದು ನನ್ನ ಮುತ್ತುಂಜನ ಕಾಲದ ರಹಸ್ಯ ನಕ್ಷೆ. ಇದರಲ್ಲಿ ಹಳೆಯ ಕೆರೆಯ ಪಕ್ಕದಲ್ಲಿ 100 kg ಚಿನ್ನ ಹೂಟಿದ್ದಾರೆ ಅಂತ ಬರೆದಿದೆ. ಕುಮಾರ್: ಅಲ್ಲ ರಾಜು, ಆ ಪೇಪರ್ ಮೇಲೆ ಡೈರಿ ಮಿಲ್ಕ್ ಅಂತ ಬರೆದಿದ್ದೀಯಲ್ವಾ, ಇದು ನಿಧಿಯ ನಕ್ಷೆನಾ ಅಥವಾ ಚಾಕ್ಲೇಟ್ ಪೇಪರಾ? ರಾಜು: ಅದು ಕೋಡ್ ವರ್ಡ್. ಡೈರಿ ಅಂದರೆ ದೊಡ್ಡ ಮೊತ್ತ, ಮಿಲ್ಕ್ ಅಂದರೆ ಬಿಳಿ ಬೆಲ್ಲಿ. ನಿನಗೆ ಇಂಗ್ಲೀಷ್ ಬರಲ್ವಾ, ಸುಮ್ಮನಿರು. ಸೋಮು: ನನಗೆ ಚಿನ್ನ ಬೇಡ ರಾಜಣ್ಣ, ಆ ನಿಧಿ ಬಾಕ್ಸ್ ಒಳಗೆ ಏನಾದರೂ ಹಳೆ ಕಾಲದ ಮೈಸೂರು ಪಾಕ್ ಬಿಟ್ಟಿದ್ದಾಳೆ ನೋಡು, ಅದಿದ್ದರೆ ನಾನು ಅಗೆಯೋಕ್ಕೆ ಬರ್ತೀನಿ. ಅಲ್ಲೇನಾದರೂ ಮೈಸೂರು ಪಾಕ್ ಇದ್ದರೆ ನಾನು ಅಗೆಯೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ. ಸನ್ನಿವೇಶ ಈಗ ಹೆಂಗಿದೆ ಅಂದರೆ ಕುಮಾರು ಒಂದು ಹಳೆಯ ಹ್ಯಾಂಗರ್ ಮತ್ತು ರೇಡಿಯೋ ತರುತ್ತಾನೆ. ರಾಜು: ಇದೇನಿದು ಕುಮಾರ್? ಮೆಟಲ್ ಡಿಟೆಕ್ಟರಲ್ಲಿ. ಕುಮಾರ್: ಸರ್, ಅದು ಬಾಡಿಗೆಗೆ ಸಿಗಲಿಲ್ಲ, ಅದಕ್ಕೆ ಈ ರೇಡಿಯೋ ತಂದಿದ್ದೇನೆ. ಚಿನ್ನದ ಹತ್ತಿರ ಹೋದರೆ ಇವರೆಲ್ಲ ಜೋಗ್ ಫಾಲ್ಸ್ ಹಾಡು ಕೇಳಿಸುತ್ತಾ ಆವಾಗ ನಿಧಿ ಇದೆ ಅಂತ ಹಾಡ್ತಾ. ಸೋಮು: ನಾನು ಒಂದು ದೊಡ್ಡ ಚಮಚ ತಂದಿದ್ದೇನೆ, ಅಗೆಯೋಕೆ ಪ್ರಾರೇಬ್ ಯಾಕೆ? ಈ ಚಮಚದಲ್ಲೇ ಆಗಿದ್ದು ನಿಧಿ ತೆಗಿತೋಣ. ರಾಜು: ನಿಮ್ಮನ್ನು ನಂಬಿಕೊಂಡು ನಾನು ನಿಧಿ ಬದುಕಲು ಹೊರಟಿದ್ದೇನಲ್ಲ, ನನ್ನ ಮೆದುಳಿಗೆ ಫ್ಯಾನ್ ಮಾಡಬೇಕು. ಸರಿ, ಈಗ ಕರೆಯ ಹತ್ತಿರ ನಡೆಯಿರಿ. ಈಗ ಸನ್ನಿವೇಶ: 3 ಕರೆಯ ಪಕ್ಕದ ಒಂದು ಗುಂಡಿಯ ಹತ್ತಿರ ಬರ್ತಾಳೆ. ರಾಜು: ನಕ್ಷೆಯ ಪ್ರಕಾರ ಇಲ್ಲೇ ಇರಬೇಕು ಕುಮಾರ್, ನೀನೆ ರೇಡಿಯೋ ಆನ್ ಮಾಡು. ಕುಮಾರ್ ರೇಡಿಯೋ ಆನ್ ಮಾಡ್ತಾನೆ. ಅದರಲ್ಲಿ ಬರೀ ಕುರ್ಚು ಶಬ್ದ ಬರುತ್ತೆ. ರಾಜು: ಸಿಗ್ನಲ್ ಸಿಗುತ್ತಿದೆ, ಇಲ್ಲೇ ಏನೋ ದೊಡ್ಡವಾಗಿದೆ ಅಂತ ಅನ್ಕೊತಾನೆ. ಸೋಮು: ನನಗೆ ವಾಸನೆ ಬರ್ತಿದೆ, ಇದೇ ಹಳೆ ಕಾಲದ ಬಿರಿಯಾನಿ ವಾಸನೆ ಇರಬೇಕು. ರಾಜು: ಹಾಗೇ ಇರಿ, ಬೇಗ ಏರಿ, ಅಮೇರಿಕ ನಮಗೆ ಸಾಲ ಕೇಳೋ ಹಾಗೆ ಮಾಡ್ತೀನಿ ಇವತ್ತು. ಇಬ್ಬರು ಅಗೆಯಲು ಶುರು ಮಾಡುತ್ತಾರೆ. ಸೋಮು ಮಧ್ಯ ಕುಳಿತು ನಿದ್ದೆ ಮಾಡ್ತಾನೆ. ಸನ್ನಿವೇಶ: ಒಂದು ಹಳೆಯ ತುಕ್ಕು ಹಿಡಿದ ಬಾಕ್ಸ್ ಹೊರಗೆ ಬರುತ್ತದೆ. ರಾಜು: ಸಿಕ್ಕತ್ತು, ನಮ್ಮ ಮುತ್ತಜ್ಜನ ಆಸ್ತಿ ಸಿಕ್ಕತ್ತು. ಕುಮಾರ್: ಇದನ್ನು ಓಪನ್ ಮಾಡೋಕ್ಕೆ ನಿನಗೆ ಧೈರ್ಯ ಇದೆಯಾ? ಕುಮಾರ್: ನನಗೆ ಭಯ ಆಗ್ತಿದೆ ರಾಜು, ಇದರೊಳಗೆ ಯಾವುದಾದ್ರೂ ಹಳೆ ಕಾಲದ ದೆವ್ವ ಇದ್ದರೆ? ಸೋಮು: ದೆವ್ವ ಇದ್ದರೆ ಅದಕ್ಕೂ ಒಂದು ಬೋಂಡ ಕೊಟ್ಟು ಸುಮ್ಮನೆ ಮಾಡೋಣ ಬಿಡು, ಮೊದಲು ಓಪನ್ ಮಾಡು. ಬಾಕ್ಸ್ ಓಪನ್ ಮಾಡಿದ್ದರೆ ಅದರೊಳಗೆ ಹಳೆಯ ಹರಿದ ಚಪ್ಪಲಿ ಮತ್ತು ಒಂದು ಚೀಟಿ ಇರುತ್ತದೆ. ರಾಜು ಆ ಚೀಟಿಯನ್ನು ಓದುತ್ತಾನೆ. ರಾಜು: ಇದರಲ್ಲಿ ಏನೋ ಬರೆದಿದೆ ಮಗನೇ. ರಾಜು: ನಿಧಿ ಹುಡುಕುವ ಬದಲು ಏನಾದರೂ ಕೆಲಸ ಮಾಡಿಕೊಂಡಿರೋ. ಈ ಬಾಕ್ಸ್ ಅಲ್ಲಿರೋದು ನನ್ನ ಹರಿದ ಚಪ್ಪಲಿ, ಇದನ್ನು ನಿನಗೆ ಹೊಡೆಯೋಕೆ ಅಂತಲೇ ಹುಟ್ಟುತ್ತಿದ್ದೆ. ಇಂತಿ ನಿಮ್ಮ ಮುತ್ತಜ್ಜ.
ಕುಮಾರ ಅಲ್ಲ ರಾಜು, ನಿನ್ನ ಮುತ್ತಿನ ಜನನಿಗೆ ನೀನು ನಿಧಿ ಹುಡುಕುತ್ತೀಯಾ ಅಂತ ಮುಂಚಾನೆ ಗೊತ್ತಿತ್ತಾ? ಸೋಮು, ಛೇ, ಬಿರಿಯಾನಿಯೂ ಇಲ್ಲ, ಮೈಸೂರು ಪಾಕು ಕೂಡ ಇಲ್ಲ, ಬರೀ ಹಳೆ ಚಪ್ಪಲಿಗಾಗಿ ನಾನು ಎಷ್ಟು ಗುಂಡೆ ತೆಗೆದಿದ್ದೆ. ರಾಜು ದೂರದಲ್ಲಿ ಯಾರು ಬರುವುದನ್ನು ನೋಡಿ, ಲೈ ಕುಮಾರ್, ಸೋಮು, ಅದು ನನ್ನ ಮುತ್ತಜ್ಜ ಅಲ್ಲ, ಅದು ಈ ಜಾಗದ ಮಾಲೀಕ ಬರ್ತಿದ್ದಾನೆ, ಜಾಗ ಆಗಿದ್ದೋಕೆ ನಮ್ಮನ್ನು ಚಪ್ಪಲಿಯಲ್ಲೇ ಕೊಡುತ್ತಾನೆ, ಓಡಿ. ಮೂವರು ಇಬ್ಬರು ದಿಕ್ಕಿ ಹೊಡೆದು ಗಾಳಿದ ಕಡೆ ಓಡುತ್ತಾರೆ. ಓಕೆ, ಸೊ ಇಷ್ಟಾಗಿತ್ತು ನನ್ನ ಹ್ಯಾಟ್, ಇಷ್ಟಾಗಿತ್ತು ನನ್ನ ಹೆಸರು. ಈಗ ನಾನು ಮಾಡ್ತಿರೋ ಕಂಟೆಂಟು ನಿಮಗೆ ಅದು ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಯಾಕಂದರೆ ನಾನು ಇದುವರೆಗೂ ಒಬ್ಬರು ಕಮೆಂಟ್ ಹಾಕಿಲ್ಲ ನಾನು ಚೆನ್ನಾಗಿ ಮಾಡ್ತಿದ್ದೀನೋ, ಕೆಟ್ಟದಾಗಿ ಮಾಡ್ತಿದ್ದೀನೋ, ಸಖತ್ತಾಗಿ ಮಾಡ್ತಿದ್ದೀನೋ, ಇಲ್ಲ ತುಂಬ ಚೆನ್ನಾಗಿ ಮಾಡ್ತಿರುವ ನಿಮಗೇನೂ ಗೊತ್ತಾಗ್ತಿಲ್ಲ. ಎಸ್, ನಾನು ಒಂದು ಶಾರ್ಟ್ ಹಾಕಿದರೆ 350 ಜನ ನೋಡಿದ್ದಾರೆ. ಬಟ್ ನಾನು ಅಂದ್ಕೊತೀನಿ ನನ್ನ ಕಂಟೆಂಟ್ ತುಂಬ ಚೆನ್ನಾಗಿದೆ, ನಾನು ಮಾಡ್ತಿರೋ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೆ ಕಾಮಿಡಿಯಾಗಿ ಬ್ರೋ ಇದೇನು ಕಾಮಿಡಿ ಅಂತ ಕೇಳಿದ್ರೆ ನಿಮ್ಗೆ ಏನಾದರೂ ಹಂಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ನಾನು ಏನಾದರೂ ಹೊಸ ಥರ ಶುರು ಮಾಡ್ತೀನಿ. ಯಾಕಂದರೆ ನನಗೂ ಒಂದು ಸ್ವಲ್ಪ ಎಲ್ಲೋ ಲ್ಯಾಕ್ ಹೊಡಿತಿದ್ದೆ ಅಂತ ಅನಿಸ್ತಿದೆ. ಓಕೆ, ಲ್ಯಾಕ್ ಹೊಡಿತಿದೆ, ಅದು ಪ್ರಿಕಾಷನ್ ಏನು ಮಾಡಬೇಕು, ನಾನು ಅದು ಮುಂದೆ ಏನು ಮಾಡಬೇಕು ಅಂತ ನಾನು ಅಂದ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೀಗೆ ನಿಮ್ಮ ಕೈ ಮುಗ್ದು ಎರಡೂ ಚೆನ್ನಾಗಿ ಮಾಡ್ತಿದ್ದೀನಿ ಕಮೆಂಟಲ್ಲಿ ಹಾಕಿ, ಚೆನ್ನಾಗಿ ಮಾಡ್ತಿದ್ದೆ ಅಂದ್ರೂ ಕಮೆಂಟಲ್ಲಿ ಹಾಕಿ. ಸೊ ನಮಸ್ಕಾರ ಕರ್ನಾಟಕ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಅದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.